ಈ ಕುರಿತು ಮಾತನಾಡಲಿಕ್ಕೆ ಹೋರಾಟಗಾರರಾಗಿರುವಂತಹ ರಾಜ್ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಸರ್, ಈಗ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಸ್ತೆ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಯಾರು ಇತ್ತ ತಿರುಗಿಯೂ ಕೂಡ ನೋಡ್ತಾ ಇಲ್ಲ. ಏನ್ ಹೇಳ್ತಾರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್? ನೋಡಿ ಮೇಡಮ್, ಸುಮಾರು ವರ್ಷಗಳಿಂದ ನಮ್ಮ ತಳವಾರ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಿದ್ರು ಸಹಿತ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ರಾಜಕೀಯ ಮುಖಂಡರು ಅದಕ್ಕೆ ಕ್ಯಾರೆ ಎನ್ನುತ್ತಿಲ್ಲ. ಹೋದ 2020ರಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಈ ತಳವಾರ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವಂತ ಕೆಲಸ ಮಾಡಿದ್ರು ಅವರು. ಆದ್ರೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ಬಂತು ಈ ಎಸ್ಟಿ ಸರ್ಟಿಫಿಕೇಟ್ ಅನ್ನ ಕೊಡೋದನ್ನ ತಡೆ ಹಿಡಿದ್ರು. ಆದ್ರೆ ಅದಕ್ಕೆ ಮುನ್ನಡೆಯಾಗಿ ನಾವೆಲ್ಲ ಸಮಾಜದವರು ಹೋರಾಟ ಮಾಡಿದ್ರು ಸಹಿತ ಇಲ್ಲಿ ತನಕ ನಮ್ಗೆ ಯಾರು ಕ್ಯಾರೆ ಅನ್ನುತ್ತಿಲ್ಲ. ನಿನ್ನೆ ಅಹೋರಾತ್ರಿ ಹೋರಾಟ ಸತ್ಯಾಗ್ರಹವನ್ನ ನಾವು ಹಮ್ಮಿಕೊಂಡ್ವಿ. ಬೆಳಿಗ್ಗೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ನಾವು ಧರಣಿಯನ್ನ ಮಕ್ಕಳು, ಶಾಲಾ ಮಕ್ಕಳು ಮತ್ತೆ ಹೆಣ್ಮಕ್ಳು ಮತ್ತೆ ಎಲ್ಲ ಯುವಕರು ಸೇರ್ಕೊಂಡು ಇವತ್ತು ಹೋರಾಟ ಮಾಡಿದ್ರು ಸಹಿತ ಸಂಬಂಧಪಟ್ಟ ಇಲಾಖೆ ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟ ಸಚಿವರು ಸಹಿತ ನಮಗೆ ಹೋರಾಟಕ್ಕೆ ಸ್ಪಂದಿಸಲಿಲ್ಲ ಮೇಡಮ್ ಅವರೇ. ಸರ್, ಈಗ ಹಾಗಾಗಿ ಸರ್, ಈಗ 2020ರಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈಗ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿಸಿ ಸೌಲಭ್ಯ ಕೂಡ ಕೊಡ್ತಾ ಇದ್ರು. ಆದ್ರೆ ಏಕಾಏಕಿ ಯಾಕೆ ಆ ಒಂದು ಸೌಲಭ್ಯವನ್ನ ಸ್ಥಗಿತ ಮಾಡಿಬಿಟ್ರು? ನೀವು ಹೋಗಿ ಸರ್ಕಾರದ ಬಳಿ ಏನಾದ್ರು ಮನವಿ ಮಾಡ್ಕೊಂಡ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನಾದ್ರು ಭೇಟಿ ಮಾಡಿದ್ರ? ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದೀವಿ ಮೇಡಮ್. ಸಮಾಜದ ಮುಖಂಡರು ಎಲ್ಲರೂ ಸಹಿತ ಸೇರ್ಕೊಂಡು ಮನವಿಯನ್ನ ಮಾಡ್ಕೊಂಡಿದೀವಿ. ಇಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಮೇಡಮ್, ರಾಜ್ಯದ 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಯಲ್ಲೂ ಸಹಿತ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ತಡೆ ಹಿಡಿದಿದ್ದಾರೆ. ಇದರ ಹಿಂದಿನ ಮರ್ಮ ಏನು? ರಾಜಕೀಯ ಕುತಂತ್ರನೋ ಅಥವಾ ಈ ಸಮಾಜವನ್ನ ತುಳಿತಕ್ಕಂತ ಕೆಲಸ ಮಾಡ್ತಾ ಇದಾರ ರಾಜಕೀಯ ಮುಖಂಡರು ಅನ್ನೋದು ನಮಗೆ ಪ್ರಶ್ನೆಯನ್ನ ಕಾಡ್ತಾ ಇದೆ ಮೇಡಮ್. ಸರ್, ಈಗ ಬೇರೆ ಕಡೆ ಈಗ ಈ ಒಂದು ಕೊಡ್ತಾ ಇದ್ದಾರೆ ಎಸ್ಟಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅಂದ ಮೇಲೆ ನಿಮ್ಮ ಒಂದು ಇದಕ್ಕೆ ಕೊಡ್ಲಿಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ಕಲಬುರಗಿ ಕ್ಷೇತ್ರಕ್ಕೆ ಮಾತ್ರ ಕೊಡ್ತಾ ಇಲ್ಲ ಅಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಅಧಿಕಾರಿಗಳ ಕೇರ್ಲೆಸ್ ಇದು ಅಂತ. ಹೌದು ಮೇಡಮ್, ಅದೇ ನಮಗೆ ಪ್ರಶ್ನೆಯನ್ನ ಕಾಡ್ತಾ ಇದೆ. ಅದಕ್ಕೋಸ್ಕರನೇ ಸಂಬಂಧಪಟ್ಟ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಎದುರು ನಾವು ಧಿಕ್ಕಾರವನ್ನ ಕೂಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವು ವಿರೋಧ ಮಾಡ್ತೀರಿ ಅಂತ ಹೇಳ್ತಾರೆ. ಮತ್ತೆ ಸಂಬಂಧಪಟ್ಟ ಸರ್ಕಾರದ ಜನಪ್ರತಿನಿಧಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತವರ ವಿರುದ್ಧವನ್ನ ನಾವು ಕೂಗಲೇಬೇಕಾದ ಅವಶ್ಯಕತೆ ಇದೆಯಲ್ಲ ಮೇಡಮ್. ಅದಕ್ಕೋಸ್ಕರ ನಾವು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ದೂರ ಕೊಡ್ತಾ ಇದೀವಿ. ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು. ಇವತ್ತು ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನೋಡಿ, ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ತಳವಾರನ ಎಸ್ಟಿ ಪ್ರಮಾಣ ಪತ್ರ ಕೊಡ್ತಾ ಇದ್ರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ಕೊಡ್ತಾ ಇಲ್ಲ? ನೀವು ಇದಕ್ಕೆ ಮುಂಚೂಣಿಯಲ್ಲಿ ಬಂದು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ನಾವು ಕೇಳಿದ್ರು ಸಹಿತ ಇವತ್ತು ನಮಗೆ ಕ್ಯಾರೆ ಅನ್ನುತ್ತಿಲ್ಲ. ಈ ಸಮಾಜವನ್ನ ಧಿಕ್ಕರಿಸ್ತಾ ಇದ್ದಾರೆ, ಈ ಸಮಾಜವನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಈ ಸಮಾಜವನ್ನ ತುಳಿತಕ್ಕಂತ ಕೆಲಸ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಶಾಸಕರು, ಸಚಿವರು, ಸರ್ಕಾರ ಮಾಡ್ತಾ ಇದೆ ಅಂತ ನಮಗೆ ನೇರ ಆರೋಪ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ.